ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಪ್ರಮುಖ ಸುದ್ದಿಗಳು ಅಪ್ಡೇಟ್ಸ್ಗಳು ಜೊತೆಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ರಾಜಕೀಯ ಚುನಾವಣಾ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಹೀಗೆ ದಿನದ ಪ್ರಮುಖ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಗಾದ್ರೆ ಇವತ್ತಿನ ದಿನದ ಪ್ರಮುಖ ಬೆಳವಣಿಗೆ ಏನು, ಪ್ರಮುಖ ಅಪ್ಡೇಟ್ ಏನು ಹಾಗಾದ್ರೆ ಅಂತ ನೋಡೋದಾದ್ರೆ ನಿನ್ನೆಯಿಂದಲೂ ಕೂಡ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಸವದಿ ಅವರ ವಿಚಾರ. ಯಾಕೆ ಬಿಜೆಪಿಗೆ ಕೈ ಕೊಟ್ಟು ಕೈಯನ್ನ ಹಿಡಿದಿದ್ದಾರೆ ಹಾಗಾದ್ರೆ ಸವದಿ ಅವರು ಅನ್ನೋ ಲೆಕ್ಕಾಚಾರ ಏನ್ ಹೇಳಿದ್ರು ಹಾಗಾದ್ರೆ ಸವದಿ ಅವರು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನ ಮೂಡಿಸಿದೆ. ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ಏನ್ ಕಾರಣ ಹಾಗಾದ್ರೆ, ಯಾರ ಕಾರಣಕ್ಕೋಸ್ಕರ ಸ್ಥಾನ ಪಕ್ಷ ಎರಡನ್ನ ಕೂಡ ಬಿಟ್ಟು ಬಂದ್ರು ಸವದಿ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ. ಯುವರಾಜನ ಬಗ್ಗೆ ಸವದಿ ಪ್ರಸ್ತಾಪ ಮಾಡಿದ್ಯಾಕೆ, ಯುವರಾಜನ ಪಟ್ಟಕ್ಕಾಗಿ ಪಕ್ಷದಲ್ಲಿ ಹುನ್ನಾರ ಅಂತ ಹೇಳಿದ್ಯಾಕೆ, ಬಿಜೆಪಿಯ ಆ ಯುವರಾಜನಿಗಾಗಿ ಹಿರಿಯರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆಯಾ ಹಾಗಾದ್ರೆ. ಸವದಿ ಹೇಳಿದಂತಹ ಬಿಜೆಪಿಯ ಆ ಯುವರಾಜ ಯಾರು ಹಾಗಾದ್ರೆ, ಆತನ ಪಟ್ಟಕ್ಕಾಗಿ ಬಿಜೆಪಿಯಲ್ಲಿ ನಡೀತಾ ಇದೆಯಾ ಹುನ್ನಾರ, ಯುವರಾಜನಿಗೋಸ್ಕರ ಇಷ್ಟೆಲ್ಲ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಹಾಗಾದ್ರೆ ಯಾರು ಆ ಯುವರಾಜ ಅನ್ನೋದು ಸದ್ಯಕ್ಕೆ ಹುಟ್ಕೊಳ್ತಾ ಇರುವಂತಹ ಪ್ರಶ್ನೆ. ಸವದಿ ಅವರು ಕೊಟ್ಟಂತಹ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಅವರ ಮಾತಿನ ಹಿಂದಿನ ಮರ್ಮ ಏನ್ ಹಾಗಾದ್ರೆ, ಯುವರಾಜ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂದಾಗ ಆ ಯುವರಾಜ ಯಾರು ಅನ್ನೋದು ಪ್ರಶ್ನೆ. ಬಹುಶಃ ನನಗನ್ನಿಸುತ್ತೆ ಯಾರೋ ಒಬ್ಬ ಯುವರಾಜನನ್ನ ಪಟ್ಟಾಧಿಕಾರ ಮಾಡಬೇಕು ಅಂತಕ್ಕಂಥ ಏನಾದ್ರೂ ನಡೆದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಬಹುಶಃ ನನಗನ್ನಿಸುತ್ತೆ. ಹಾಗಾದ್ರೆ ಆ ಯುವರಾಜ ಯಾರು, ಸವದಿ ಹೇಳಿದಂತಹ ಯುವರಾಜನಿಗೋಸ್ಕರ ಇಷ್ಟೆಲ್ಲ ಹಿರಿಯರನ್ನ ಬಿಜೆಪಿಯಿಂದ ತೆಗೆದುಹಾಕುವಂತಹ ಕೆಲಸಗಳಾಗ್ತಾ ಇದೆಯಾ ಅಥವಾ ಅವರಿಗೆ ಟಿಕೆಟ್ ಅನ್ನ ಕೊಡದೆ ಅವರನ್ನ ದೂರ ಇಡುವಂತಹ ಕೆಲಸಗಳಾಗ್ತಾ ಇದೆಯಾ, ಹಾಗಾದ್ರೆ ಯಾರು ಆ ಯುವರಾಜ, ಹಾಗಾದ್ರೆ ಸವದಿ ಅವರ ಹೇಳಿಕೆಯ ಆ ಮರ್ಮ ಏನ್ ಹಾಗಾದ್ರೆ ನಾವು ತೋರಿಸ್ತಾ ಹೋಗ್ತೀವಿ. ಆ ಯುವರಾಜ ಬಿಎಸ್ವೈ ಮಗ ವಿಜಯೇಂದ್ರನ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾರು ಹಾಗಾದ್ರೆ ಅಂದ್ರೆ ವಿಜಯೇಂದ್ರ ಅವರಿಗೋಸ್ಕರ ಇಷ್ಟೆಲ್ಲ ಸರ್ಕಸ್ ಗಳನ್ನ ಮಾಡ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಇದೆ. ವಿಜಯೇಂದ್ರ ಅವರ ಪಟ್ಟಕ್ಕಾಗಿ ಹಿರಿಯರಿಗೆ ಏನಾದ್ರೂ ಕೊಪ್ ಕೊಟ್ರ ಹಾಗಾದ್ರೆ, ವಿಜಯೇಂದ್ರ ಅವರಿಗೋಸ್ಕರ ಹಿರಿಯರಿಗೆಲ್ಲ ಈ ಮಟ್ಟಿಗೆ ಗೇಟ್ ಪಾಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ಯಾ ಬಿಜೆಪಿ ಪಾಳಿಯ ಅನ್ನೋದೊಂದು ಪ್ರಶ್ನೆ ಇದೆ. ಭವಿಷ್ಯದ ಪಟ್ಟಕ್ಕೋಸ್ಕರ ಇವಾಗಿನಿಂದಲೇ ಈ ಸಿದ್ಧತೆಗಳು ನಡೀತಾ ಇದೆಯಾ ಹಾಗಾದ್ರೆ. ಮುಂದಿನ ವಿಜಯೇಂದ್ರ ಅವರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಲೆಕ್ಕಾಚಾರಗಳ ಇದೇ ವಿಚಾರಕ್ಕೆ ಬಿಜೆಪಿಯಲ್ಲಿ ಇರಿಸು ಮುರಿಸು ಉಂಟಾಗ್ತಾ ಇದೆಯಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ. ಇಲ್ಲಿ ವಿಜಯೇಂದ್ರ ಅವರಿಗೋಸ್ಕರ ಅವರೊಬ್ಬರಿಗೋಸ್ಕರವೇ ಹಿರಿಯರಿಗೆ ಈ ಮಟ್ಟಿಗೆ ಟಿಕೆಟ್ ಅನ್ನ ಕಟ್ ಮಾಡ್ತಾ ಇದಾರ ಹಾಗಾದ್ರೆ, ಅವರಿಗೆ ಸಿಗಬೇಕಾಗಿರುವಂತಹ ಒಂದು ಸ್ಥಾನಮಾನಗಳನ್ನ ಕೊಡ್ತಾ ಇಲ್ವಾ ಹಾಗಾದ್ರೆ ಅನ್ನೋ ಲೆಕ್ಕಾಚಾರಗಳು ಹುಟ್ಕೊಳ್ತಾ ಇದೆ. ಹಿರಿಯರ ನಾಯಕರೇ ಪಕ್ಷ ಬಿಡೋ ತೀರ್ಮಾನವನ್ನ ಇದೊಂದೇ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರಾ ಹಾಗಾದ್ರೆ. ವಿಜಯೇಂದ್ರ ಅವರೇ ಹಾಗಾದ್ರೆ ಆ ಯುವ ನಾಯಕನ ಮುಂದಿನ ಪಟ್ಟಕ್ಕೋಸ್ಕರ ಈಗ್ಲಿಂದ ಇವ್ರನ್ನೆಲ್ಲರನ್ನ ಕೂಡ ಕಡೆಗಣಿಸಲಾಗ್ತಾ ಇದೆಯಾ ಹಾಗಾದ್ರೆ. ಹಿರಿಯ ನಾಯಕರೇ, ಹಾಗಾದ್ರೆ ಯಾವ ರೀತಿಯಾಗಿ ಸಂಕಷ್ಟಗಳು ಮುಂದಿನ ದಿನಗಳಲ್ಲಿ ಎದುರಾಗಬಹುದು, ಯಾವ ಪ್ಲಾನ್ಗಳು ಇವ್ರದ್ದು ಅಂತ ನೋಡ್ತಾ ಹೋದ್ರೆ ಈ ಬಿವೈವೈಗೆ ಅಂದ್ರೆ ವಿಜಯೇಂದ್ರ ಅವರಿಗೆ ಕಷ್ಟದ ಕ್ಷೇತ್ರ ಬಿಟ್ಟು ಈಗ ಕೇಳದಂತಹ ಕ್ಷೇತ್ರವನ್ನ ಕೊಟ್ಟಿರೋದು. ಆಬ್ವಿಯಸ್ಲಿ ವರುಣಾದಲ್ಲಿ ಅವ್ರನ್ನ ನಿಲ್ಲಿಸಬೇಕು ಅನ್ನೋ ಪ್ಲಾನ್ಗಳಾಗ್ತಾ ಇತ್ತು. ಬಟ್ ಇದ್ದಕ್ಕಿದ್ದ ಹಾಗೆ ಯಡಿಯೂರಪ್ಪನವರು ವರುಣಾ ಬೇಡ, ಶಿಕಾರಿಪುರದಲ್ಲೇ ನನ್ನ ಕ್ಷೇತ್ರದಿಂದಲೇ ನನ್ನ ಮಗ ಸ್ಪರ್ಧೆ ಮಾಡ್ತಾರೆ ವಿಜಯೇಂದ್ರ ಅಂತ ಹೇಳಿ ಅಧಿಕೃತವಾಗಿ ಅವರೇ ಘೋಷಣೆ ಮಾಡಿಬಿಟ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರ ಹಾಗಾದ್ರೆ ಇವರೆಲ್ಲರೂ ಕೂಡ. ಶಿಕಾರಿಪುರದಲ್ಲಿ ಬಿಎಸ್ವೈ ಅವರ ವರ್ಚಸ್ಸಿನಿಂದ ಗೆಲುವು ಸುಲಭ, ಹಾಗಾಗಿ ಈಸಿಯಾಗಿ ಗೆದ್ದು ಬಿಡೋಣ, ಸುಮ್ನೆ ಯಾಕೆ ರಿಸ್ಕ್, ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಿರೋದ್ರಿಂದ ಈಸಿಯಾಗಿ ಗೆಲುವನ್ನ ತನ್ನದಾಗಿಸ್ಕೊಳ್ಳೋಣ ಮುಂದಿನ ಭವಿಷ್ಯಕ್ಕೋಸ್ಕರ ಅನ್ನೋ ಪ್ಲಾನ್ಗಳ ಹಾಗಾದ್ರೆ. ಇದೇ ಕಾರಣಕ್ಕೋಸ್ಕರ ವಿಜಯೇಂದ್ರ ಅವರಿಗೆ ಅವ್ರು ಕೇಳಿದಂತಹ ಕ್ಷೇತ್ರದ ಟಿಕೆಟ್ ಕೊಟ್ಟಿದ್ಯಾ ಬಿಜೆಪಿ ಹೈಕಮಾಂಡ್ ಹಾಗಾದ್ರೆ. ಬೇರೆ ಬೇರೆ ಹಿರಿಯ ನಾಯಕರನ್ನ ಕಡೆಗಣಿಸಿ ಇಲ್ಲಿ ವಿಜಯೇಂದ್ರ ಅವರನ್ನ ಮಾತ್ರ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ಯಾ ಬಿಜೆಪಿಯ ಹೈಕಮಾಂಡ್ ಅಂತ. ಹಾಗಾದ್ರೆ ಹಿರಿಯರ ಕಡೆಗಣನೆ, ಈಗಾಗ್ಲೇ ಯಾರ್ಯಾರು ಹಾಗಾದ್ರೆ ಹಿರಿಯರು ಕಡೆಗಣಿಸಿದವರು ಬಿಜೆಪಿಯಿಂದ ಅಂತ ಅಂದ್ರೆ, ಈಗಾಗಲೇ ಒಂದು ಕಡೆ ಈಶ್ವರಪ್ಪನವರು ಸ್ವತಃ ಅವರೇ ಹಿಂದೆ ಸರಿದು ಬಿಟ್ರು. ಇನ್ನು ಶೆಟ್ಟರ್ಗೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿಯಲ್ಲಿ ಹಿಂದೇಟಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋಮಣ್ಣ ಅವರಿಗೆ ತಮ್ಮ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಪಾಪ ಹಾಲಿ ಶಾಸಕರು ಸಚಿವರಾಗಿರುವಂತಹ ಸೋಮಣ್ಣ ಅವರು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹಿಡಿತವನ್ನ ಹೊಂದಿದ್ದಾರೆ. ಅವ್ರನ್ನ ಹೊರತುಪಡಿಸಿದ್ರೆ ಇನ್ನು ನೆಹರು ಹೋಲೇಕಾರ್ ಅವರಿಗೂ ಕೂಡ ಈ ಬಾರಿಯ ಬಿಜೆಪಿಯ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಈಗ ಕೈಪಾಳೆಯ ಸೇರ್ಕೊಂಡಿರುವಂತಹ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲೇ ಇದೆಲ್ಲವನ್ನ ನೋಡ್ತಾ ಇದ್ರೆ ಯುವರಾಜನನ್ನ ವಿರೋಧಿಸುವಂತಹ ಭಯ ಕಾಡ್ತಾ ಇದೆಯಾ ಹಾಗಾದ್ರೆ ಅನ್ನೋ ಲೆಕ್ಕಾಚಾರಗಳಿದೆ. ಹಿರಿಯರನ್ನ ಕಡೆಗಣಿಸಿ ಮುಂದೆ ಬರುವಂತಹ ಒಂದು ಅವ್ರಿಗೆ ಪಟ್ಟ ಕಟ್ಲಿಕ್ಕೋಸ್ಕರ ಇಷ್ಟೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರ ಹಾಗಾದ್ರೆ.
ಸೊ ಈ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಮಾಹಿತಿಯನ್ನು ಕೊಡ್ತಾರೆ. ಶಿವಪ್ರಸಾದ್, ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳು ಬಿಜೆಪಿಯ ಪಾಳ್ಯದಲ್ಲಿರೋದು ಗೊತ್ತಾಗ್ತಾ ಇದೆ. ಬಟ್ ಆ ಯುವರಾಜನ ಪಟ್ಟಕ್ಕೋಸ್ಕರ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದೆಯಾ? ಹಾಗಾದ್ರೆ ಸವದಿ ಅವರ ಮಾತಿನ ಹಿಂದಿನ ಮರ್ಮ ಏನ್ ಹಾಗಾದ್ರೆ? ಬಿಜೆಪಿಯಲ್ಲಿ ಯುವರಾಜನ ಒಬ್ಬನಿಗೆ ಮುಂದೆ ಸಿಎಂ ಪಟ್ಟ ಕಟ್ಟೋದಕ್ಕೆ ಈಗಲೇ ಪ್ಲಾಟ್ಫಾರ್ಮ್ ನ ರೆಡಿ ಮಾಡ್ಲಾಗ್ತಾ ಇದ್ದ. ಇದೇ ಒಂದು ಕಾರಣಕ್ಕೆ ಯುವಕರಿಗೆ ಒಂದು ಮಳೆಯನ್ನ ಹಾಕ್ಬೇಕು, ಯುವ ಮುಖಗಳನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸದ್ಯ ಬಿಜೆಪಿಯಲ್ಲಿ ಕಾಡ್ತಾ ಇರುವಂತದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ನಿನ್ನೆ ಸವದಿ ಅವರು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಯಾಕೆ ಹಿರಿಯ ನಾಯಕರನ್ನ ಮೂಲೆಗುಂಪು ಮಾಡ್ಲಾಗ್ತಾ ಇದೆ, ಅದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಗೆ ಒಂದೇ ಒಂದು ಮಾತಲ್ಲಿ ಹೇಳ್ತಾರೆ, ಒಬ್ಬ ಯುವರಾಜನಿಗೆ ಪಟ್ಟವನ್ನ ಕಟ್ಟಬೇಕು, ಯುವರಾಜನಿಗಾಗಿ ಇಷ್ಟೆಲ್ಲ ಮಾಡ್ಲಾಗ್ತಾ ಇದೆ ಅನ್ನುವಂತ ಮಾತನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಆ ಯುವರಾಜ ವಿಜಯೇಂದ್ರನ ಅನ್ನುವಂತ ಮಾತಿಗೆ ಚುನಾವಣೆಯ ಫಲಿತಾಂಶ ಬರ್ಲಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಇದರಿಂದ ಅವರು ಬಾಯ್ಬಿಟ್ಟಿ ವಿಜಯೇಂದ್ರ ಹೆಸರನ್ನ ಹೇಳಿಲ್ಲ ಅಂದ್ರೂ ಕೂಡ ಇಲ್ಲಿ ವಿಜಯೇಂದ್ರ ಅವರಿಗೆ, ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಎಂ ಪಟ್ಟವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಈಗ್ಲಿಂದಲೇ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದ್ಯಾ? ಅದಕ್ಕೆ ಬಲವಂತವಾಗಿ ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ಳಿ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ. ಅದ್ರ ಜೊತೆಗೆ ಮತ್ತೊಂದ್ ಕಡೆಯಲ್ಲಿ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡಿ ಅವರಿಗೆ ಟಿಕೆಟ್ ಅನ್ನ ಕೂಡ ಕನಿಷ್ಠ ಅವರಿಗೆ ಅವರ ಕ್ಷೇತ್ರದ ಟಿಕೆಟ್ ಅನ್ನ ಕೂಡ ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಬಹಳಷ್ಟು ಒಂದು ಹಿನ್ನಡೆಯನ್ನ ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಇದರಿಂದಲೇ ಸೋಮಣ್ಣ ಅವ್ರ ವಿಚಾರ ಆಗಿರೋ ಸೋಮಣ್ಣ ಬಹಿರಂಗವಾಗಿ ಹೇಳಿದ್ರು, ವಿಜಯೇಂದ್ರ ಅವರು ನಮ್ಮ ಒಂದು ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ, ನನ್ನ ಏಜ್ ಏನು, ವಿಜಯೇಂದ್ರ ಅವರ ಏಜ್ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಯಡಿಯೂರಪ್ಪ ಅವರು ಯಾವ್ದನ್ನ ಕೂಡ ಪ್ರಶ್ನೆನೇ ಮಾಡ್ದಲೆ ಅವರು ತಮ್ಮ ರಾಜಕೀಯ ನಿವೃತ್ತಿಯನ್ನ ಕೂಡ ಪಡ್ಕೊಳ್ತಾರೆ. ಸವದಿ ಅವ್ರಿಗೂ ಕೂಡ ಟಿಕೆಟ್ ಸಿಗೋದಿಲ್ಲ. ನೆಹರು ಓಲೇಕಾರ್ ಅವರೇ ಒಂದು ಬಹಿರಂಗವಾದಂತ ಆರೋಪವನ್ನ ಕೂಡ ಮಾಡ್ತಾರೆ. ಇನ್ನ ಯತ್ನಾಳ್ ಅವರು ಕೂಡ ಬಹಿರಂಗ ಸಾಕಷ್ಟು ಕಡೆ ಹೇಳಿದ್ದಾರೆ, ಯಡಿಯೂರಪ್ಪ ಅವರು ತನ್ನ ಮಗನಿಗಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ಇದಕ್ಕೋಸ್ಕರ ಬ್ಲಾಕ್ ಮೇಲ್ಗೋಸ್ಕರ ಸಿಡಿಎನ್ಎ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹೀಗೆ ಸಾಕಷ್ಟು ಒಂದು ಹೇಳಿಕೆಗಳು ಹಿರಿಯ ನಾಯಕರಿಂದಲೇ ಬಂದಿದ್ವು. ಅದು ಈಗ ಯಾವಾಗ ಪಕ್ಷವನ್ನ ಬಿಟ್ಟಿದ್ದಾರೆ, ಯಾವಾಗ ಟಿಕೆಟ್ ಕೈ ತಪ್ಪಿದ್ಯಲ್ಲ, ಇದರಿಂದ ಒಂದು ಬಹಿರಂಗ ಆಗ್ತಾ ಇರುವಂತದ್ದು. ಮುಂದೆ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟುವಂತ ನಿಟ್ಟಿನಲ್ಲಿ ಈಗ್ಲಿಂದಲೇ ಎಲ್ಲರನ್ನ ಕೂಡ ಸೈಡ್ ಲೈನ್ ಮಾಡುವಂತ ಕೆಲಸ ಆಗ್ತಾ ಇದ್ಯಾ? ಅಫ್ಕೋರ್ಸ್, ಯಾಕೆಂದ್ರೆ ಏನಾದ್ರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಿಎಂ ಪ್ರಶ್ನೆ ಅಂತ ಬಂದಾಗ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಬಹುತೇಕ ಲಿಂಗಾಯತ ಸಮುದಾಯದವರಿಗೆ ಸಿಎಂ ಪಟ್ಟವನ್ನ ಕೂಡ ಕಟ್ಟಲಾಗಿದೆ. ಹಾಗೇನಾದ್ರು ಕೂಡ ವಿಜಯೇಂದ್ರ ಏನಾದ್ರು ಸಿಎಂ ಪಟ್ಟಕ್ಕೆ ರೇಸ್ ನಲ್ಲಿದ್ರೆ ಆಗ ಸವದಿ ಅವರು, ಯಾಕೆಂದ್ರೆ ಸವದಿ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ದು, ಲಿಂಗಾಯತ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು, ಹೀಗೆ ಅವರು ಕೂಡ ಒಂದು ಸಿಎಂ ಸ್ಥಾನದ ಆಕಾಂಕ್ಷಿ ಕೂಡ ಆಗಿರ್ತಾರೆ. ಈ ರೀತಿಯಾದಂತಹ ಕಾಂಪಿಟೇಷನ್ ಬರಲೇಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಹಾಗೂ ಹೈಕಮಾಂಡ್ ಈ ರೀತಿಯಾಗಿ ವಿಜಯೇಂದ್ರ ಅವರನ್ನ ಬೆಳೆಸೋದಕ್ಕೆ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಖುದ್ದು ಅದಕ್ಕೆ ಉತ್ತರವನ್ನ ಸವದಿ ಅವರೇ ನೀಡಿರುವಂತದ್ದು. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಈಗ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸೊ ಬಿಜೆಪಿಯಲ್ಲಿ ಇಷ್ಟು ಮಾತ್ರ ಅಲ್ಲ, ಬಂಡಾಯದ ಬೇಗೆಯಲ್ಲಿ ಸುಡ್ತಾ ಇದೆ ಬಿಜೆಪಿ ಪಾಳೆಯ. ಸೊ ಟಿಕೆಟ್ ಹಂಚಿಕೆ ಆದ್ರೂ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡಾಯದ ಬೇಗುದಿ ಹೊತ್ಕೊಳ್ತಾ ಇದೆ. ಬಂಡಾಯದ ಬೇಗೆಯಲ್ಲಿ ಬಿಜೆಪಿ ಸುಡ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನ 3ನೇ ಪಟ್ಟಿ ರಿಲೀಸ್ ಮಾಡದೆ ಅವರು ಕೂಡ ತಂತ್ರಗಾರಿಕೆಯನ್ನು ಹೆಣ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಬಿಜೆಪಿ ಅವರು ಫಸ್ಟ್ ಎಲ್ಲವನ್ನ ರಿಲೀಸ್ ಅನೌನ್ಸ್ ಮಾಡ್ಲಿ, ಆಮೇಲೆ ನಾವು ಅವ್ರು ಯಾರಿಗೆ ಟಿಕೆಟ್ ಕೊಡಲ್ವೋ ಅಂತ ಘಟಾನುಘಟಿಗಳನ್ನ ನಮ್ಮ ಪಕ್ಷಕ್ಕೆ ಎಳೆದುಕೊಂಡು ಅವರಿಗೆ ಟಿಕೆಟ್ ಕೊಟ್ಬಿಡೋಣ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನವರದು. ಬಿಜೆಪಿ ಟಿಕೆಟ್ ಸಿಗದವರಿಗೆ ಕೈ ಗಾಳ ಹಾಕ್ಲಿಕ್ಕೆ ಕಾಯ್ತಾ ಇದೆ. ಇದೇ ಕಾರಣಕ್ಕೆ 3ನೇ ಪಟ್ಟಿ ರಿಲೀಸ್ ಮಾಡದೆ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್. ಬಂಡಾಯದ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಆಪರೇಷನ್ ಹಸ್ತಕ್ಕಾಗಿ ಒಂದಷ್ಟು ಕ್ಷೇತ್ರಗಳನ್ನ ಪೆಂಡಿಂಗ್ ಉಳಿಸಿಕೊಂಡಿದೆ. ಸೊ ಇನ್ನು ಕೂಡ ಬರೋಬ್ಬರಿ 58 ಕ್ಷೇತ್ರಗಳು ಪೆಂಡಿಂಗ್ ಇದೆ ಕಾಂಗ್ರೆಸ್ನವರ ಲಿಸ್ಟ್ ನಲ್ಲಿ. ಸೊ ನೋಡ್ಬೇಕು. ಹಾಗಾದ್ರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಖಾಲಿ ಉಳಿಸಿಕೊಳ್ಳೋದಕ್ಕೆ ಪ್ಲಾನ್ ಇದೆ. ಬಿಜೆಪಿಯ ಘಟಾನುಘಟಿ ನಾಯಕರಿಗೆ ಟಿಕೆಟ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಇದೀಗ ಕಾಂಗ್ರೆಸ್ ಪಾಳಿಯ ಮುಂದಾಗಿದೆ. ಸೊ 30ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಅಂದ್ರೆ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಬೆಳಗಾವಿಯಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಆಪರೇಷನ್ ಬೆಳಗಾವಿಯನ್ನ ಮಾಡ್ಬಿಟ್ಟಿದ್ದಾರೆ. ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಬಂದ್ರು. ಸೊ ಅನಿಲ್ ಬೆನಕೆ ಅವರಿಗೂ ಕೂಡ ಗಾಳ ಹಾಕಲಾಗಿದೆ. ಸೊ ನೋಡ್ಬೇಕು ಹಾಗಾದ್ರೆ. ಸೊ ಈ ಎಲ್ಲಾ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಲಿಗೆ ವರದಾನ ಆಗುತ್ತಾ, ಏನ್ ಕಥೆ ಅಂತ ಹೇಳಿ. ಬಿಜೆಪಿ ಅವರಿಗೆ ಮಾತ್ರ ಬಂಡಾಯದ ಬೇಗೆ ಬಹಳ ದೊಡ್ಡ ಮಟ್ಟದಲ್ಲೇ ಬಂದು ತಟ್ಟಿದೆ. ಈಗಾಗಲೇ ಸವದಿ ಅವರನ್ನ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವವಾಗಿ ವೆಲ್ಕಮ್ ಮಾಡ್ಕೊಂಡಿದೆ. ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದಂತಹ ಘಟಾನುಘಟಿಗಳಿಗೆ ಈಗ ಮತ್ತೊಮ್ಮೆ ಗಾಳ ಹಾಕ್ಲಿಕ್ಕೆ ಕಾಂಗ್ರೆಸ್ ಪಾಳಿಯ ಮುಂದಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಈಗ ಒಂದ್ ಕಡೆ ಬಿಜೆಪಿಗೆ ಬಂಡಾಯದ ಬಿಸಿ ತಡ್ತಾ ಇದ್ರೆ ಆ ಬಿಸಿಯಲ್ಲಿ ಚಳಿ ಕಾಯಿಸ್ಕೊಳ್ಳಿಕ್ಕೆ ಇದೀಗ ಕಾಂಗ್ರೆಸ್ ಪಾಳಿಯ ಮುಂದಾಗ್ತಾ ಇದೆಯಾ? ಹಾಗಾದ್ರೆ ಯಾವ ಲೆಕ್ಕಾಚಾರ ಕಾಂಗ್ರೆಸ್ನವರು?
ಶ್ರುತಿ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ತನ್ನ 3ನೇ ಪಟ್ಟಿ ಅಂದ್ರೆ 58 ಅಭ್ಯರ್ಥಿಗಳ ಘೋಷಣೆಯನ್ನು ಕೂಡ ಇನ್ನೂ ವಿಳಂಬ ಮಾಡಿರುವಂತದ್ದು. ಈಗಾಗಲೇ ಅನೇಕ ಅಭ್ಯರ್ಥಿಗಳಾಗುವಂತವ್ರು, ಆಕಾಂಕ್ಷಿಗಳಂತವರು ಕಾಂಗ್ರೆಸ್ ಟಿಕೆಟ್ಗಾಗಿ ಚಾತಕ ಪಕ್ಷಿಗಳಂತೆ ಕಾಯ್ತಿರುವಂತದ್ದು. ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ. ಈ ಎಲ್ಲದರ ನಡುವೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ 30 ಸ್ಥಾನಗಳನ್ನ ಅಂದ್ರೆ ಅಭ್ಯರ್ಥಿಗಳ ಹೆಸರನ್ನ ಮಾತ್ರ ಘೋಷಣೆ ಮಾಡಿ ಉಳಿದಿರ್ತಕ್ಕಂತ ಇನ್ನ 28 ಅಭ್ಯರ್ಥಿಗಳನ್ನ ಘೋಷಣೆಯನ್ನ ತಡೆ ಹಿಡಿದು ಕಾಂಗ್ರೆಸ್ಗೆ ಯಾರೆಲ್ಲ ಬಂಡಾಯ, ಬಿಜೆಪಿಯ ಬಂಡಾಯ ಇದ್ದಂತ ನಾಯಕರುಗಳು ಬರ್ತಾರೆ ಮತ್ತು ಬೇರೆ ಬೇರೆ ಯಾರೆಲ್ಲ ನಾಯಕರುಗಳು ಬರ್ತಾರೆ ಅವರಿಗೆ ಟಿಕೆಟ್ಗಾಗಿ ಕಾಯ್ದಿರಿಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಈಗಾಗಲೇ ಆಪರೇಷನ್ ಉತ್ತರ ಕರ್ನಾಟಕ ಆರಂಭಿಸತಕ್ಕಂತ ಕಾಂಗ್ರೆಸ್ ಪಕ್ಷ ನಿನ್ನೆಷ್ಟೇ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರು. ಸೇರ್ಪಡೆ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಮುಖಾಂತರ ಅನೇಕ ಉತ್ತರ ಕರ್ನಾಟಕದ ಗೆಲ್ಲುವಂತ ಬಿಜೆಪಿಯ ಬಂಡೆದಿರ್ತಕ್ಕಂತ ಅಭ್ಯರ್ಥಿಗಳತ್ತ ಈಗಾಗಲೇ ಕಾಂಗ್ರೆಸ್ ಚಿತ್ತ ಹರಿಸಿರುವಂತದ್ದು. ಜೊತೆಗೆ ಕಾದು ನೋಡುವ ತಂತ್ರವನ್ನು ಕೂಡ ಅನುಸರಿಸಿರ್ತಕ್ಕಂಥದ್ದು. ಈಗಾಗಲೇ 12 ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರಿಗೆ ಟಿಕೆಟ್ ಕೊಡಲ್ಲ, ಒಂದು ವೇಳೆ 12 ಕ್ಷೇತ್ರದಲ್ಲಿ ಒಂದಷ್ಟು ಟಿಕೆಟ್ ಬಿಜೆಪಿಯ ಟಿಕೆಟ್ ವಂಚಿತರು ಏನಾದ್ರು ಗೆಲ್ಲುವ ಅಭ್ಯರ್ಥಿಗಳಾಗಿದ್ರೆ ಕಾಂಗ್ರೆಸ್ಗೆ ಏನಾದ್ರು ಜೊತೆ ಅವರು ಏನಾದ್ರು ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಗೆಲ್ಲುವ ಸಾಧ್ಯತೆ ಹೆಚ್ಚಿದ್ರೆ ಅಂತವ್ರನ್ನ ಆಪರೇಷನ್ ಹಸ್ತ ಮಾಡ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯ ತಯಾರಿಯನ್ನು ಮಾಡುವಂತದ್ದು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಕೂಡ ಬಿಜೆಪಿಯ ಬಂಡಾಯದ ಏನು ಬಿಸಿಯಲ್ಲಿ ಚಳಿ ಕಾಯಿಸಿಕೊಳ್ಳಲು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಇದೇ ಕಾರಣಕ್ಕಾಗಿ ಒಂದ್ ಕಡೆ ಪಟ್ಟಿ ವಿಳಂಬ ಮಾಡ್ತಿರುವಂತದ್ದು. ಶ್ರುತಿ, ಓಕೆ ಪಟೇಲ್, ಲೈನಲ್ಲೇ ಇರಿ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಇದು ಒಂದ್ ಕಡೆ ಬಿಜೆಪಿಯ ವಿಚಾರ ಆಯ್ತು ಅಂತ ಹೇಳಿದ್ರೆ, ಕೊನೆಗೂ ಕೂಡ ಹಾಸನದ ಟಿಕೆಟ್ ಅನ್ನ ಸ್ವರೂಪ್ ಪ್ರಕಾಶ್ ಅವರು ತಮ್ಮದಾಗಿಸ್ಕೊಂಡಿದ್ದಾರೆ. ಇಲ್ಲಿ ಭವಾನಿ ರೇವಣ್ಣ ಅವರ ಕೈ ಕೆಳಗಾಗದೆ ಸ್ವರೂಪ್ ಪ್ರಕಾಶ್ ಅವರು ಕೊನೆಗೂ ಕೂಡ ಈ ಹಾಸನದ ಟಿಕೆಟ್ ಗುದ್ದಾಟದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರೇವಣ್ಣ ಕುಟುಂಬದ ಜೊತೆ ಫೈಟ್ ನಡೆಸಿದ್ರು. ಸೊ ಆ ಫೈಟ್ ನಲ್ಲಿ ಸ್ವರೂಪ್ ಅವರು ಗೆದ್ದಿದ್ದಾರೆ. ಪಟ್ಟು ಬಿಡದೆ ಜೆಡಿಎಸ್ ಟಿಕೆಟ್ ಅನ್ನ ಗಿಟ್ಸ್ಕೊಂಡಿದ್ದಾರೆ ಸ್ವರೂಪ್ ಅವರು. ಸ್ವರೂಪ್ಗೆ ಟಿಕೆಟ್ ಕೊಡೋದಕ್ಕೆ ರೇವಣ್ಣ ಅವರು ಹೆಂಗ್ ಒಪ್ಕೊಂಡ್ರು ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ಏನೋ ಬಂಡಾಯ ಹೇಳ್ತಾರೆ, ಅವ್ರಿಗೆ ಇಷ್ಟ ಇಲ್ಲ ಸಪೋರ್ಟ್ ಮಾಡಲ್ಲ ಅನ್ನೋ ರೀತಿಯ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇತ್ತು. ಹಾಗಾದ್ರೆ ಕುಮಾರಸ್ವಾಮಿ ಅವರ ಮಾತಿಗೆ ಯಾವ ಕಾರಣಕ್ಕೋಸ್ಕರ ಓಕೆ ಅಂದ್ರು ರೇವಣ್ಣ ಅವರು? ಸುಖ ಸುಮ್ಮನೆ ಒಪ್ಕೊಂಡ್ಬಿಟ್ರ, ಆಯ್ತಪ್ಪ ನೀನ್ ಹೇಳ್ದವ್ರಿಗೆ ಟಿಕೆಟ್ ಕೊಡೋಣ ಅಂತ ಹೇಳಿ? ಹಾಗಾದ್ರೆ ಸೊ ಈ ಪ್ರಶ್ನೆಗಳೆಲ್ಲ ಹುಟ್ಕೊಳ್ತಾ ಇದೆ. ಈಗ ಸ್ವರೂಪ ಪರ ಪ್ರಚಾರ ಮಾಡತ್ತಾ ರೇವಣ್ಣ ಕುಟುಂಬ ಅನ್ನೋದು ಸದ್ಯಕ್ಕೆ ಹುಟ್ಕೊಳ್ತಾ ಇರುವಂತಹ ಪ್ರಶ್ನೆ. ಕೇವಲ ಹಾಸನ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ರೇವಣ್ಣ ಹೇಳ್ತಾ ಇದ್ದಾರೆ. ಸೊ ಸ್ವರೂಪ್ ಹೆಸರು ಹೇಳೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಅವರ ಹೆಸರನ್ನ ಹೇಳದೆ ಹಾಸನದ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ತಾರೆ ರೇವಣ್ಣ ಅವರು ಅಂತ ಹೇಳಿದಾಗ, ಸೊ ಇಲ್ಲಿ ಹಾಗಾದ್ರೆ ಅವರಿಗೆ ಅಸಮಾಧಾನ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡಿಸಬಾರ್ದು, ಈ ಬಾರಿ ಭವಾನಿ ರೇವಣ್ಣ ಅವರು ಅಖಾಡಕ್ಕೆ ಇಳಿಬೇಕು ಅನ್ನೋ ಲೆಕ್ಕಾಚಾರಗಳಿತ್ತು. ಅದೆಲ್ಲ ಕೂಡ ಉಲ್ಟಾ ಆಗಿದೆ. ಸೊ ನೋಡ್ಬೇಕು ಇನ್ ಯಾವ ಮಟ್ಟಿಗೆ ಬಂಡಾಯದ ಬೇಗುದಿ ಈಗ ಜೆಡಿಎಸ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ. ಓಕೆ ಎಸ್, ಆಮೇಲೆ ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಾಗಾದ್ರೆ ಸ್ವರೂಪ್ ಅವರಿಗೆ ಈಗ ಉಟ್ಕೊಳ್ತಾ ಇರುವಂತಹ ಚಾಲೆಂಜ್ಗಳು ಏನು? ಹಾಗಾದ್ರೆ ಈಗೇನೋ ಟಿಕೆಟ್ ಅನ್ನ ಗೆದ್ರು, ಅಖಾಡದಲ್ಲಿ ನಿಂತ್ಕೊಳ್ಳಿಕ್ಕೆ ಸಜ್ಜಾದ್ರು, ಬಟ್ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಅಥವಾ ಚಾಲೆಂಜ್ಗಳು ಎದುರಾಗುತ್ತೆ. ಗೆಲುವಿಗೆ ಸಹಕಾರ ನೀಡುತ್ತಾ ಹಾಗಾದ್ರೆ ರೇವಣ್ಣ ಕುಟುಂಬ ಅನ್ನೋದು ಈಗ ಹುಟ್ಕೊಳ್ಳುವಂತಹ ಪ್ರಶ್ನೆ. ರೇವಣ್ಣ ಬೆಂಬಲಿಗರನ್ನ ಸ್ವರೂಪ್ ಅವರು ಈಗ ಸೆಳಿಬೇಕಾಗಿದೆ. ಯಾಕಂದ್ರೆ ಟಿಕೆಟ್ ವಿಚಾರದಲ್ಲಿ ಇಷ್ಟೆಲ್ಲ ನೆಕ್ ಟು ನೆಕ್ ಫೈಟ್ ಮಾಡಿ ಕೊನೆಗೂ ಟಿಕೆಟ್ ಗಿಟ್ಸ್ಕೊಂಡಿದ್ದಾರೆ. ಅದು ದೊಡ್ಡ ವಿಚಾರ ಅಲ್ಲ. ಈಗ ಇರುವಂತಹ ಮೇನ್ ಟಾಸ್ಕ್ ಅವರಿಗೆ ಸ್ವರೂಪ್ ಮೇಲೆ ರೇವಣ್ಣ ಕುಟುಂಬ ಈಗಾಗಲೇ ಕೊತ್ತ ಕುದಿತಾ ಇದೆ. ಕೇವಲ ರೇವಣ್ಣ, ಭವಾನಿ ರೇವಣ್ಣ ಮಾತ್ರ ಅಲ್ಲ, ಅವರಿಬ್ಬರ ಪುತ್ರರು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಮ್ಮನನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಪ್ರಜ್ವಲ್ ಹಾಗೆ ಸ್ವರೂಪ್ ಅವರು, ಸೂರಜ್ ಅವರು ಪಣ ತೊಟ್ಟಿದ್ರು. ಈಗ ಅದು ಟಿಕೆಟ್ ಮಿಸ್ ಆಗಿದೆ. ಈ ಯಾವ ರೀತಿಯಾಗಿ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇರುತ್ತೆ? ಹಾಗಾದ್ರೆ ರೇವಣ್ಣ ಬೆಂಬಲಿಗರನ್ನ ಮೊದಲು ಸೆಳಿಬೇಕಾಗಿರುವಂತಹ ಪ್ರಯತ್ನ ಸ್ವರೂಪ್ ಅವ್ರಿಗಿದೆ. ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ರೇ, ಸ್ವರೂಪ್ ಏನೋ ಅಖಾಡದಲ್ಲಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು, ಬಟ್ ಈಗ ಅವರಿಗೆ ದೊಡ್ಡ ಮಟ್ಟದ ಸವಾಲುಗಳು ಎದುರಾಗ್ತಾ ಇದೆ. ಯಾವ ರೀತಿಯಾಗಿ ಚಾಲೆಂಜಸ್ ಗಳನ್ನ ಅವರು ಫೇಸ್ ಮಾಡಬೇಕಾಗತ್ತೆ? ಹೆಂಗಿದೆ ಈಗ ಸದ್ಯದ ಮಟ್ಟಿಗೆ ಹಾಸನದ ಕ್ಷೇತ್ರ? ಕೊನೆಗೂ ಹಾಸನ ಕ್ಷೇತ್ರಕ್ಕೆ ಸ್ವರೂಪ್ ಪ್ರಕಾಶ್ ರವರು ಟಿಕೆಟ್ ಅನ್ನ ಪಡೆದುಕೊಂಡಾಗಿದೆ. ಆದ್ರೆ ಎಲ್ಲೊಂದ್ ಕಡೆ ಕೊನೆಗಳಿಗೆ ಕೂಡ ಟಿಕೆಟ್ಗಾಗಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ರವರು ಪ್ರಯತ್ನವನ್ನ ಮಾಡಿರುವಂತದ್ದು. ಕೊನೆಗಳಿಗೆಯಲ್ಲಿ ಕುಟುಂಬ ಇಬ್ಬಾಗ ಆಗುತ್ತೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ, ಕುಟುಂಬ ಇಬ್ಬಾಗ ಆದ್ರೆ ಅದು ವಿಪಕ್ಷಗಳಿಗೆ ಅಸ್ತ್ರ ಆಗುತ್ತೆ. ಜೊತೆಗೆ ಇತರೆ ಅನೇಕ ಅಭ್ಯರ್ಥಿಗಳ ಸೋಲಿಗೂ ಕೂಡ ಕಾರಣ ಆಗುತ್ತೆ. ಜೆಡಿಎಸ್ಗೆ ಈ ಚುನಾವಣೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಏನು ಸ್ಥಾನಗಳ ಸೋಲಿಗೆ ಕಾರಣ ಆಗುತ್ತೆ ಎಂಬ ಆತಂಕದ ಕಾರಣಕ್ಕಾಗಿ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆರೋಗ್ಯದ ವಿಚಾರ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಈ ಒಂದು ಕಠಿಣ ನಿರ್ಧಾರವನ್ನ ರೇವಣ್ಣ ಕುಟುಂಬ ತೆಗೆದುಕೊಳ್ತು. ಕೊನೆಗೂ ಕೂಡ ಸ್ವರೂಪ್ ಪ್ರಕಾಶ್ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಮುಂದಾಯ್ತು. ಈ ಎಲ್ಲದನ್ನ ನಡುವೆ ಇದೀಗ ಹಾಸನದಲ್ಲಿ ಈಗಾಗಲೇ ಪ್ರೀತಮ್ ಗೌಡ್ರು ನಿನ್ನೆ ಅಷ್ಟೇ ಭರ್ಜರಿಯಾಗಿ ರೋಡ್ ಶೋ ಅನ್ನು ಮಾಡಿದ್ರು ಮತ್ತು ನಾಮಿನೇಷನ್ ಸಾವಿರಾರು ಸಂಖ್ಯೆಯಲ್ಲಿ ಜನರಿದ್ರು.
ಈಗ ಹಾಸನದಲ್ಲಿ ಇದೀಗ ಒಂದ್ ಕಡೆ ಪ್ರೀತಮ್ ಗೌಡ್ರಾದ್ರೆ ಮತ್ತೊಂದು ಕಡೆ ರೇವಣ್ಣ ಕುಟುಂಬದ ಏನು ಬಂಡಾಯವನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಎದುರಿರ್ತಕ್ಕಂಥದ್ದು, ಅದರ ಬೇಗುದಿಯನ್ನು ಎದುರಿಸಬೇಕಾದಂತ ಅನಿವಾರ್ಯತೆ ಎದುರಾಗಿರುವಂತದ್ದು. ಈಗಾಗಲೇ ರೇವಣ್ಣ ಜೊತೆ ಹಾಸನದ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ನಾಯಕರುಗಳು ಮತ್ತು ಅವರ ಕುಟುಂಬದ ಜೊತೆ ನಿಕಟ ಸಂಪರ್ಕ ಹೊಂದಿರತಕ್ಕಂಥ ಅನೇಕ ನಾಯಕರುಗಳು ಇಲ್ಲ ಒಂದ್ ಕಡೆ ಸ್ವರೂಪ್ ಪರವಾಗಿ ಪ್ರಚಾರಕ್ಕೆ ಹೋಗೋದಿರಲು ತೀರ್ಮಾನವನ್ನ ಮಾಡಿರುವಂತದ್ದು. ಇದು ಸ್ವರೂಪ್ಗೆ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲೊಂದ್ ಕಡೆ ರೇವಣ್ಣರು ಆಪ್ತರು ಎಲ್ಲೊಂದ್ ಕಡೆ ಅಲ್ಲಿ ಏನು ಪ್ರಚಾರಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಸ್ವರೂಪ್ಗೆ ಬಹಳಷ್ಟು ಕಷ್ಟಕರ ಆಗುತ್ತೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈಗೂ ಕೂಡ ಹಾಸನದಲ್ಲಿ ಜೆಡಿಎಸ್ ಚಿತ್ತ ಹೊಂದಿರತಕ್ಕಂಥ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದವರು ಸ್ವರೂಪ್ ರವರ ಚುನಾವಣಾ ಪ್ರಚಾರ ಇರ್ಬೋದು, ಚುನಾವಣಾ ಉಸಾಬರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಬಾರ್ದು ತೀರ್ಮಾನ ಮಾಡುವಂತದ್ದು. ಅಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮಾತ್ರ ಪ್ರಚಾರ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ರೇವಣ್ಣ ಕುಟುಂಬ ಸ್ವರೂಪ್ ಪರವಾಗಿ ಇದೀಗ ಏನು ಪ್ರಚಾರ ಮಾಡಿದ್ರೆ ಅವರ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ರೇವಣ್ಣ ಕುಟುಂಬ ಸಂಪೂರ್ಣವಾಗಿ ಹಾಸನ ಕ್ಷೇತ್ರದ ವಿಚಾರದಲ್ಲಿ ಇಡೀ ಚುನಾವಣೆಯನ್ನ ಪರೋಕ್ಷವಾಗಿ ಬಹಿಷ್ಕರಿಸಿರುವಂತದ್ದು. ಆ ಮುಖಾಂತರ ಸ್ವರೂಪ್ಗೆ ಇದು ಅತಿ ದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸ್ವರೂಪ್ಗೆ ಈಗ ಒಂದು ಕಡೆ ಪ್ರೀತಮ್ ಗೌಡ್ರಾದ್ರೆ ಮತ್ತೊಂದು ಕಡೆ ರೇವಣ್ಣ ಕುಟುಂಬದ ಏನು ಬೇಗುದಿಯನ್ನು ತಾಳುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಆ ಮುಖಾಂತರ ಸ್ವರೂಪ್ ಒಂಟಿ ಆಗುವ ಸಾಧ್ಯತೆ ಬಹುತೇಕ ನಿಚ್ಚಲಾಗಿರುವಂತದ್ದು. ಹಾಗಾಗಿ ಹಾಸನ ಕ್ಷೇತ್ರ ಅನ್ನೋದು ಸ್ವರೂಪ್ ಪಾಲಿಗೆ ಕಬ್ಬಿಣದ ಕಡಲೆ ಆಗುವ ಎಲ್ಲ ಲಕ್ಷಣಗಳಿರುವಂತದ್ದು. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇದು ಜೆಡಿಎಸ್ ವಿಚಾರ ಆಯ್ತು ಅಂತ ಹೇಳಿದ್ರೆ, ಮತ್ತೊಂದು ಕಡೆಗೆ ಶೆಟ್ಟರ್ ಅವರ ವಿಚಾರವನ್ನ ಕೂಡ ನೋಡ್ಬಿಡೋಣ. ಬಿಜೆಪಿ ಟಿಕೆಟ್ಗೆ ಜಗದೀಶ್ ಶೆಟ್ಟರ್ ಅವರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಡೆಲ್ಲಿಗೆ ಹೋಗಿ ಬಂದ್ರು, ಜೆಪಿ ನಡ್ಡಾ ಅವರು ಕೊಟ್ಟಿದ್ದಂತಹ ಪುಲಾವ್ ಮೇರೆಗೆ ಹೋಗಿ ಮಾತುಕತೆ ಬಂದ್ರು. ಅಲ್ಲಿಂದ ಬಂದ ತಕ್ಷಣ ವಿಕ್ಟರಿ ಸಿಂಬಲ್ ಬೇರೆ ತೋರಿಸಿದ್ರು, ನನಗೆ ಸಿಗತ್ತೆ 3ನೇ ಲಿಸ್ಟ್ ನಲ್ಲಿ ಅಂತ ಹೇಳಿ. ಬಟ್ ಶತಾಯ ಗತಾಯ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಿದ್ದಾರೆ ಶೆಟ್ಟರ್ ಅವರು. ಬಿಜೆಪಿಯ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಶೆಟ್ಟರ್ ಅವರು. ಇವತ್ತು ಬೆಳಗ್ಗೆ 11 ಗಂಟೆಯವರೆಗೆ ಶೆಟ್ಟರ್ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ, ನೋಡೋಣ ಅಂತ ಹೇಳಿ. 11 ಗಂಟೆ ಆದಮೇಲೆ ನಾನು ಬೆಂಬಲಿಗರ ಜೊತೆ ಸಭೆಯನ್ನು ಕೂಡ ನಡೆಸ್ತೀನಿ ಅನ್ನೋ ಒಂದು ಸವಾಲನ್ನ ಹಾಕಿದ್ದಾರೆ. ಬೆಂಬಲಿಗರ ಸಭೆ ಆದ ಮೇಲೆ ಫೈನಲ್ ಆಗಿ ಶೆಟ್ಟರ್ ಅವರ ತೀರ್ಮಾನ ಏನು ಅನ್ನೋದು ಗೊತ್ತಾಗುತ್ತೆ. ಜಗದೀಶ್ ಶೆಟ್ಟರ್ ಅವರ ಬೆಂಬಲಿಗರಿಂದ ಈಗಾಗಲೇ ರಾಜೀನಾಮೆ ಪರ್ವ ಶುರುವಾಗಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ 16 ಸದಸ್ಯರು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸತತ 6 ಬಾರಿ ಗೆದ್ದವರಿಗೆ ಅಪಮಾನ ಅಂತ ಹೇಳಿ ರಾಜೀನಾಮೆ ಕೊಟ್ಟಿರೋಕ್ಕೆ ಮುಂದಾಗಿದ್ದವರು. ಸೊ ಇನ್ನೂ ಕೂಡ ಸಾಕಷ್ಟು ಜನ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ ಸಾಕಷ್ಟು ವರ್ಷಗಳಿಂದ, ಸತತವಾಗಿ 6 ವರ್ಷಗಳಿಂದ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದ್ದಾರೆ. ಆ ಭಾಗದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಕಡೆಗಣನೆ ಮಾಡುವಂತಹ ಅನಿವಾರ್ಯತೆ ಏನಿತ್ತು ಹಾಗಾದ್ರೆ ಬಿಜೆಪಿ ಪಾಳೆಯಕ್ಕೆ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಎಲ್ಲೋ ಒಂದು ಕಡೆ ಏನಾದ್ರೂ ಹಳೆ ದ್ವೇಷವ ಅನ್ನೋದೊಂದು ಲೆಕ್ಕಾಚಾರ. ಆಶಾಭಾವನೆ ಹೊಂದ್ಕೊಂಡಿದ್ದೀನಿ. ನಾನು ಮೊನ್ನೆ ನಡ್ಡಾಜಿಯವರು ಭೇಟಿಯಾದವರು ಹೇಳಿದ್ದೆ, ಒಂದು 2 ದಿವಸ ನಾನು ವೇಟ್ ಮಾಡ್ತೀನಿ, ದಯವಿಟ್ಟು ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳ್ರಿ ಅಂತ ಹೇಳಿದ್ದೆ ನಾನು. ನಿನ್ನೆ ಮತ್ತು ಇವತ್ತು 2 ದಿವಸ ಆಯಿತು. ನಮ್ಮ ವೆಲ್ ವಿಶರ್ಸು ಇಲ್ಲೆಲ್ಲ ಬಂದಿರ್ತಾರೆ ಅಭಿಮಾನಿಗಳು, ಅವ್ರದ್ದೆಲ್ಲ ಅವ್ರ ಜೊತೆ ನಾನು ಸಮಾಲೋಚನೆ ಮಾಡ್ತೀನಿ. ಅವರ ಅಭಿಪ್ರಾಯ ತೆಗೆದುಕೊಂಡು ಘೋಷಣೆ ಟಿಕೆಟಿನ ಬಗ್ಗೆ ನಿರ್ಧಾರ ಆಗದೇ ಇದ್ದರೆ ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ನಾನು ಮಾಡ್ತೀನಿ. ಬೆಳಿಗ್ಗೆ ಹೆಚ್ಚು ಕಡಿಮೆ ಇಲ್ಲೆಲ್ಲ ಅಭಿಮಾನಿಗಳು ಮತ್ತೆಲ್ಲ ವೆಲ್ ವಿಶರ್ ಬಂದಿರ್ತಾರೆ, ಅವ್ರದ್ದೆಲ್ಲರೂ ಒಂದು ಸಭೆ ಮಾಡಿಕೊಂಡು ಒಂದು ಅಂತಿಮವಾದಂಥ ಅವರ ಅಭಿಪ್ರಾಯ ತಗೊಂಡು ಅವರ ಒಂದು ಅನಿಸಿಕೆ ಏನದೋ ಎಲ್ಲ ತಿಳ್ಕೊಂಡು ನಾನು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅನ್ನುವಂಥದ್ದು ನಿರ್ಧಾರ. ಕ್ಷಣದವರೆಗೆ ನಾನು ಇನ್ನು ತುಮಕೂರಿನ ಯಡಿಯೂರು ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖಾಮುಖಿಯಾಗಿದ್ದರು. ಇಬ್ಬರು ಮುಖಂಡರು ಕೂಡ ಯಡಿಯೂರು ಸಿದ್ದಲಿಂಗೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಅಂತ ಆಗಮಿಸಿದ್ರು. ಈ ವೇಳೆ ಇಬ್ಬರೂ ಕೂಡ ಮುಖಾಮುಖಿಯಾಗಿದ್ದರಿಂದ ಕುಶಲೋಪರಿಯನ್ನ ಕೂಡ ವಿಚಾರಿಸಿದ್ರು. ಸೊ ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಶಾಲನ್ನ ಹೊದಿಸೋದಕ್ಕೆ ಮುಂದಾದಂತಹ ವಿಜಯೇಂದ್ರ ಬಳಿ ಶಾಲನ್ನ ಪಡೆದು ಅದನ್ನ ವಿಜಯೇಂದ್ರ ಅವರಿಗೆ ಪರಮೇಶ್ವರ್ ಅವರು ಹೊದಿಸಿದ್ದಾರೆ. ನಂತರ ಪರಮೇಶ್ವರ್ ಅವರ ಕಾಲಿಗೆ ನಮಸ್ಕರಿಸಿ ವಿಜಯೇಂದ್ರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೊಲೆಗೆ ಸಂಚು ರೂಪಿಸಿದ್ದ ಪ್ರಕರಣದಲ್ಲಿ ಆರೋಪಿ ಜಯೇಶ್ ಪೂಜಾರಿ ಕುರಿತು ವಿಸ್ತೃತ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು. ಆರಂಭದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತನಾಗಿದ್ದ ದಕ್ಷಿಣ ಕನ್ನಡ ಮೂಲದ ಜಯೇಶ್ ಪೂಜಾರಿ 2008ರಲ್ಲಿ ತನ್ನ ಸಹೋದರನ ಪತ್ನಿ ಹಾಗೂ ಮಗುವನ್ನ ಕೊಲೆ ಮಾಡಿ ಪರಾರಿಯಾಗಿದ್ದ. ಬಳಿಕ 2012ರಲ್ಲಿ ಬಂಧಿತನಾಗಿ 2016ರಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದ. ಬೆಳಗಾವಿಯ ಹಿಂಡಲಗ ಜೈಲಲ್ಲಿದ್ದ ಜಯೇಶ್ ಪೂಜಾರಿ 2012ರಲ್ಲೇ ಇಸ್ಲಾಂಗೆ ಮತಾಂತರಗೊಂಡು ಶಾಹಿರ್ ಶೇಖ್ ಅಂತ ಹೆಸರು ಬದಲಿಸಿಕೊಂಡಿದ್ದ. ಪೂಜ್ಯ ಅಪ್ಪ ಅಮ್ಮ, ನಿಮ್ಮದೊಂದು ಮತ ನಾಳೆಯ ನಮ್ಮ ಭವಿಷ್ಯಕ್ಕೆ ಅತ್ಯವಶ್ಯಕ. ನಮ್ಮ ಏಳಿಗೆಗಾಗಿ ನೀವು ಮತದಾನ ಮಾಡಿ. ಮೇ 10ರಂದು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪರವಾಗಿ ನೀವು ಮತದಾನ ಮಾಡಿ. ಭವ್ಯ ಭಾರತದ ಭವಿಷ್ಯಕ್ಕಾಗಿ ನಿಮ್ಮ ಮತ ಅವಶ್ಯ. ಇಂತಿ ನಿಮ್ಮ ಮಗ. ಇಂತಹದ್ದೊಂದು ಭಾವನಾತ್ಮಕ ಪತ್ರಗಳಿಂದ ಶಾಲಾ ಮಕ್ಕಳಿಂದ ತಮ್ಮ ಪೋಷಕರಿಗೆ ಬರೆಸುವ ಮೂಲಕ ಕೊಪ್ಪಳ ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ರತ್ನಂ ಮತದಾನದ ಜಾಗೃತಿ ಕೆಲಸ ಮಾಡುತ್ತಿದ್ದಾರೆ.
ಮಾಡಿದ್ದಾರೆ. ಅವ್ರನ್ನ ತಮ್ಮೆಲ್ಲರ ಪರವಾಗಿ ವೆಲ್ಕಮ್ ಬ್ಯಾಕ್. ಪಿಎಫ್ಐ ಕೇಸ್ ಚಾರ್ಜ್ ಶೀಟ್ ಬೆನ್ನಲ್ಲೇ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಬರೋಬ್ಬರಿ 8 ತಿಂಗಳ ಬಳಿಕ 8 ಮಂದಿ ಆರೋಪಿಗಳಿಗೆ ಬೇಲ್ ಆಗಿದೆ. ಆರೋಪಿಗಳು ಬಿಡುಗಡೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ರಿಲೀಸ್ ಆದವರ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ. ಚುನಾವಣೆ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ ಭರ್ತಿಯಾಗಿ ಹೋಗಿದೆ. ದಿನದಿಂದ ದಿನಕ್ಕೆ ವಿಚಾರಣಾಧೀನ ಕೈದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬ್ಯಾರಕ್ಗಳಲ್ಲಿ ಕೈದಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಸ್ಥಳ ಇಲ್ಲದೆ ಅಧಿಕಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚುನಾವಣೆ ಹೊತ್ತಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನೆರಡು ದಿನದಲ್ಲಿ ಹೊಸ ರೂಲ್ಸ್ ಜಾರಿ ಮಾಡುವುದಕ್ಕೆ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರಿಂದ ಏರಿಯಾ ಡಾಮಿನೇಷನ್ ಪ್ಲಾನ್ ಮಾಡಲಾಗಿದ್ದು ಹವಾಲಾ ದಂಧೆ ನಡೆಯೋ ಜಾಗಗಳೇ ಪೊಲೀಸರ ಮೇನ್ ಟಾರ್ಗೆಟ್ ಆಗಿದೆ. ದೆಹಲಿಯ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ದೆಹಲಿಯ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ಸಿಬಿಐ ಸಮನ್ಸ್ ಕೊಟ್ಟಿದೆ. ಇದೇ ಪ್ರಕರಣದಲ್ಲಿ ದೆಹಲಿಯ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾರನ್ನ ಬಂಧಿಸಲಾಗಿತ್ತು. ಭಾನುವಾರದ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೇಜ್ರಿವಾಲ್ಗೆ ಇದೀಗ ಸಿಬಿಐ ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಪಾದಾಚಾರಿ ಮಾರ್ಗ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ಹಾಗೆ ವಾಹನ ಸವಾರರು ಹೈರಾಣಾಗಿ ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗದಿಂದ ಬರ್ತಾ ಇದೀವಿ, ವಯಸ್ಸು ಹಾಸ್ಪಿಟ್ಲ್ ಹೋಗ್ಬೇಕು ಅಂತ ಬರ್ತಾ ಇದೀವಿ. ರೈಲ್ವೆ ಸ್ಟೇಷನ್ ಇಲ್ಲಿ ದಾಟ್ಕೊಂಡು ಬರೋದಕ್ಕೆ 10 ಒಳ್ಳೆ ದಾಟ್ಕೊಂಡು ಬರ್ಬೇಕಾಗುತ್ತೆ. ಒಂದು ವ್ಯವಸ್ಥೆ ಇಲ್ಲ, ರೋಡ್ ಸರಿ ಇಲ್ಲ, ಆಟೋದವ್ರ ಗಲಾಟೆ ಜಾಸ್ತಿ ಆಗಿದೆ ಅಲ್ಲೆಲ್ಲ. ಪಾಪ ಅವರು ಒಳಗೆ ಬರೋಕ್ಕಾಗಲ್ಲ, ನಾವು ಹೊರಗೆ ಹೋಗಕ್ಕಾಗ್ತಿಲ್ಲ, ಆ ಥರ ಆಗಿದೆ. ದಯವಿಟ್ಟು ಸರ್ಕಾರ ಗಮನ ಹರಿಸಲಿ. ಈ ಥರ ಸಮಸ್ಯೆ ಭಾಳ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಒಂದು ಮೆಟ್ರೋಗೆ ಹೋಗ್ಬೇಕು ಅಂದ್ರೂ ರೋಡ್ ಕೆಳಗೆ ಇಳಿದು ಬೈಪಾಸಲ್ಲಿ ಹೋಗ್ಬೇಕು. ಇಲ್ಲಿಂದ ಹೋಗಿ ಅರ್ಜೆಂಟ್ ಯಾವುದೋ ಒಂದು ಮೇಲ್ ಸೇತುವೆ ಮಾಡಬೇಕಾಗಿತ್ತು. ಅವರು ಬೇಗ ಲಿಂಕ್ ಮಾಡಬೇಕು. ಕ್ಯಾಪಿಟಲ್ ಸಿಟಿ, ಸಿಲಿಕಾನ್ ಸಿಟಿ ಎಲ್ಲ ವ್ಯವಸ್ಥೆ ಇರಬೇಕು. ವಿಜಯವಾಡದಲ್ಲಿ ಮಾವಿನ ಹಣ್ಣು ತುಂಬಿದ್ದಂತಹ ಲಾರಿಯೊಂದು ಸೇತುವೆಯಿಂದ ಕೆಳಗೆ ಬಿದ್ದ ಪರಿಣಾಮ ಚಾಲಕ ಮತ್ತು ಕ್ಲೀನರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಟ್ರಕ್ನ ಅಡಿಯಲ್ಲಿ ಬಾಲಕನು ಬಸಲುಕಿದ್ದು ಬಾಲಕನನ್ನ ರಕ್ಷಿಸುವುದಕ್ಕೆ ಹರಸಾಹಸ ಪಡಲಾಗಿದೆ. ಬೆಂಗಳೂರಿನಲ್ಲಿ ಬೇಸಿಗೆಯ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೆಂಗೇರಿ ಕೋಟೆ ಬಳಿ ನೀರಿಗಾಗಿ ಜನ ಜಗಳಕ್ಕಿಳಿತಾ ಇದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿ ಅವರು ಸರಿಯಾಗಿ ನೀರು ಬಿಡ್ತಾ ಇಲ್ಲ ಅಂತ ಜನ ಆರೋಪಿಸುತ್ತಿದ್ದಾರೆ. ಯಾರನ್ನ ಕರ್ಸ್ರಿ ಹೇಳ್ರಿ, ನೀವು ಯಾರು ಬೇಕಾದ್ರೂ ಕರ್ಸ್ರಿ, ನಮ್ಮ ಮನೆಗೆ ನೀರು ನಿಲ್ಲೋವರೆಗೂ ನಾವು ಹಿಡಿತೀವಿ, ಮೋಟ್ರ್ ಹಾಕ್ತೀವಿ ಅಂತಾರೆ. ನಾವು ಕೇಳಿ ನಾವು ವಯಸ್ಸಾದವ್ರು ಕೂಗಾಡಕತ್ತದ ಹೇಳ್ರಿ ನೀವೇನು. ನಮ್ಗಾಗಲೇ ಒಂದು ತಿಂಗಳಿಂದಾನು ಬೋರೊಂದು ನೀರು ಬಿಟ್ಟರು ಬೋರೊಂದು ನೀರು ಬರೋಲ್ಲ. ನಮ್ಮ ಬೋರ್ ಹಾಕಿದ್ರು ಬರೋಲ್ಲ. ನಮ್ಮದು ಕೊಳಗೆ ಹಾಕಂತೀವಿ ಅಷ್ಟೇ, ಕಾವೇರಿ ನೀರು ಅದು ಬರೋಲ್ಲ. ಕೇಳಿದ್ರೆ ನೀವೇನು ಮಾಡ್ತೀರ ಮಾಡಿರಿ, ಎಲ್ಲೋಗ್ತೀರ ಹೋಗ್ರಿ, ಯಾರನ್ನ ಕರ್ಕೊಂಬಂದ್ರಿ. ಇವ್ರು ಹೇಳೋದು ನೀವು ಯಾರು ಬೇಕಾದ್ರೂ ಕರ್ಸ್ಕೊಳ್ರಿ, ನಾವು ಹಾಕೋದೇ ಸರಿ ಅಂತ ಎಲ್ಲರ ಮೇಲೂ ಜಗಳ ಮಾಡ್ತಾರೆ. ಎಷ್ಟು ಹೇಳಿದ್ರು ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.